ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ನಾವೆಲ್ಲರೂ ಇಷ್ಟಪಡುವಂಥ ನಮ್ಮ ಆಂಜನೇಯ ಸ್ವಾಮಿಗಳ ದರ್ಶನ ಮಾಡೋಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರ ವಾಸಸ್ಥಳ ಆದಂಥ ಮುತ್ತತ್ತಿ ತುಂಬ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಕೆಲವರು ಇಲ್ಲಿವರೆಗೂ ಕೂಡ ನೋಡಿರಲ್ಲ. ಅಂಥವ್ರಿಗೆಲ್ಲರಿಗೂ ಕೂಡ ನನ್ನ ವಿಡಿಯೋದಲ್ಲಿ ನನ್ನ ಕೈಲಾದಷ್ಟು ನಾನು ತೋರಿಸಿದ್ದೀನಿ. ಮೊದಲನೇದಾಗಿ ಯಾವುದೇ ನಾವು ಪ್ರಯಾಣ ಬೆಳೆಸಬೇಕಾದ್ರೆ ನಮ್ಮ ವಾಹನಕ್ಕೆ ನಾವು ನಿಂಬೆಣ್ಣೆಲ್ಲ ಇಟ್ಟು ಪೂಜೆ ಮಾಡಿ ನಂತರ ನಾವು ಹೋಗೋವಂಥದ್ದು. ಅದು ನಮ್ಮ ಮನೆಯಲ್ಲಿ ನಮ್ಮ ಹಿರಿಕರು ನಮಗೆ ಹೇಳ್ಕೊಟ್ಟಿರೋದು. ಹಾಗೆ ನಾವು ಎಲ್ಲೇ ಹೋಗಬೇಕಾದ್ರೂ ಕೂಡ ಇದನ್ನು ಪಾಲಿಸೇ ಹೋಗ್ತಾ ಇದ್ದೀವಿ. ಹಾಗೆ ಮುತ್ತತ್ತಿ ಆಂಜನೇಯ ಸ್ವಾಮಿಗಳು ನಮ್ಮ ಮನೆ ದೇವರು, ಅಂದರೆ ನಮ್ಮ ಯಜಮಾನರವರ ಮನೆ ದೇವರಾಗಿರೋದ್ರಿಂದ ನಾವು ಯಾವಾಗ ಅನಿಸುತ್ತೋ ಆವಾಗ ಹೋಗಿ ದರ್ಶನ ಮಾಡ್ಕೊಂಡು ಪೂಜೆ ಕೊಟ್ಟು ದೇವರ ಆಶೀರ್ವಾದ ಪಡ್ಕೊಂಡು ಬರ್ತೀವಿ. ಹಾಗೆ ಈ ಮುತ್ತತ್ತಿಗೆ ನಮ್ಮ ತಂದೆಯವರ ಹರಕೆ ಇತ್ತು, ಹಾಗಾಗಿ ಹೋಗಲೇಬೇಕಾಯಿತು. ನಾವೆಲ್ಲರೂ ಕೂಡ ಅವರ ಹರಕೆನ ತೀರಿಸೋದಕ್ಕಂತ ಹೋಗ್ತಾಯಿದ್ದೀವಿ. ನಮ್ಮ ಮನೇಲಂತೂ ಸಿಕ್ಕಾಬಡೆ ಆಂಜನೇಯನ ಪೂಜಿಸ್ತೀವಿ, ನಾವು ಆರಾಧಿಸ್ತೀವಿ. ದೊಡ್ಡ ಪರಮ ಭಕ್ತರು ಅಂತಲೇ ಹೇಳ್ಬೋದು. ಅಷ್ಟು ನಾವು ಆಂಜನೇಯ ಸ್ವಾಮಿಗಳಿಗೆ ಭಕ್ತರಾಗೋಗಿದ್ದೀವಿ. ಹೀಗೆ ನಾವು ನಮ್ಮ ವಾಹನಕ್ಕೆಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ನಾವು ಮುತ್ತತ್ತಿ ಕಡೆಗೆ ಪ್ರಯಾಣನ ಬೆಳೆಸಿದ್ದೀವಿ. ನಿಮಗೂ ಕೂಡ ದೇವರ ದರ್ಶನ ಮಾಡಿಸ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮುತ್ತತ್ತಿಲಿ ಏನೇ ಬೇಡಿಕೊಂಡ್ರೂ ಕೂಡ ಅದರದ್ದೇ ಆದಂಥ ಶಕ್ತಿ ಅಂತ ಇದ್ದೇ ಇರುತ್ತೆ. ನಮ್ಮ ಚಲನಚಿತ್ರ ನಾಯಕ ನಟರಾದ ನನ್ನ ಅಚ್ಚುಮೆಚ್ಚಿನ ಹೀರೋ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ಮುತ್ತತ್ತಿ ಬಗ್ಗೆ ಆಡಿರೋವಂಥ ಹಾಡುಗಳನ್ನ ಕೇಳ್ತಾ ಇದ್ದಾರೆ. ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅವರೇ ಒಂದು ದೇವರ ರೂಪದಲ್ಲಿ ಆಡ್ತಾ ಇರ್ತಾರೆ, ಅಷ್ಟು ಭಕ್ತಿಯಿಂದ. ಅವರು ಹುಟ್ಟಿದ್ದು ಕೂಡ ಇದೇ ಮುತ್ತತ್ತಿಯ ಆಂಜನೇಯನ ಒಂದು ಹರಕೆಯಿಂದ ಹುಟ್ಟಿರೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರ ತಂದೆಯವರು ಈಗಲೇ ಅದು ಕಾಡು. ಸೊ ನಾನು ಕೂಡ ಫಸ್ಟ್ ಟೈಮ್ ಹೋದಾಗ ಕಾಡು ಮಧ್ಯೆ ನಾವು ಕೂಡ ಹೋಗಿದ್ದು, ರೋಡ್ ಗೊತ್ತಿಲ್ಲದೆ ಒಳಗಡೆ ಹೋಗ್ಬಿಟ್ಟಿದ್ದು. ಬಟ್ ಸೇಫ್ಟಿ ಅಲ್ಲ ಆ ಥರ ಹೋಗೋದು, ಅಲ್ಲಿರೋಂಥ ಸೆಕ್ಯೂರಿಟೀಸ್ ಕೂಡ ಆ ಥರ ಬಿಡಬಾರ್ದು, ಮಕ್ಕಳೆಲ್ಲ ಇರ್ತಾರೆ. ಬಟ್ ಅವ್ರಿಗೆ ಏನಕ್ಕೆ ಬಿಡ್ತಾರೋ ಅಂತ ಗೊತ್ತಿಲ್ಲ ನನಗೆ. ನಾವು ಗೊತ್ತಿಲ್ಲದೇ ಹೋದೋ. ತುಂಬ ಜನ ಓಡಾಡ್ತಾರೆ, ಅದು ಅವರವರ ಧೈರ್ಯ ಅಂತ ಹೇಳ್ಬೋದು. ಆಗ ಅವರು ಹರಕೆ ಕಟ್ಟಿ ನನಗೆ ಈ ಥರ ಮಗು ಬೇಕು, ತುಂಬ ವರ್ಷ ಅವ್ರಿಗೆ ಮಕ್ಕಳು ಇಲ್ಲದೆ ಇರೋ ಕಾರಣ ಮಗು ಬೇಕು ಅಂತ ಇದೇ ಮುತ್ತತ್ತಿಗೆ ಮುತ್ತರಾಯಪ್ಪನಿಗೆ ಹರಕೆ ಕಟ್ಟಿದಾಗ ಹುಟ್ಟಿದಂಥ ಮಗುನೇ ಡಾಕ್ಟರ್ ರಾಜ್ಕುಮಾರ್ ಅವರು. ಅದಕ್ಕೆ ಅವ್ರನ್ನ ಮುತ್ತುರಾಜ್ ಅಂತ ಕರೀತಾರೆ. ಅದು ಆ ಮಗು ಹುಟ್ಟಿತು, ಬಟ್ ಅದು ನಮ್ಮ ಇಡೀ ದೇಶಕ್ಕೆ ಎಂಥವರು ನಾಯಕ ನಟ ಅಂತ ಹೇಳ್ಬೋದು. ಅವ್ರ ಬಗ್ಗೆ ಏನಂತ ಹೇಳೋಕ್ಕಾಗುತ್ತೆ ನಾವು, ಅಲ್ವಾ? ಸೊ ತುಂಬ ಖುಷಿಯಾಗುತ್ತೆ. ನಾವು ಮುತ್ತತ್ತಿಗೆ ಹೋದಾಗ ಭಾನುವಾರ ಆಗಿತ್ತು, ಅಲ್ಲಿ ಬಂದು ಉತ್ಸವಗಳು ನಡೀತಾ ಇತ್ತು. ಅದು ಕೂಡ ಒಂದು ಕ್ಲಿಪ್ಪಿಂಗ್ ನಾನು ನಿಮಗೋಸ್ಕರ ತೊಗೊಂಡಿದ್ದೀನಿ. ಈ ಥರ ಉತ್ಸವಗಳು ನಡೀತಾ ಇರುತ್ತೆ. ನಮಗೂ ಕೂಡ ನೋಡೋಕ್ಕೆ ಅವಕಾಶ ಸಿಕ್ತು, ತುಂಬ ಖುಷಿಯಾಯಿತು ನೋಡಿ. ನಾವು ಕೂಡ ಹಾಗೆ ದರ್ಶನ ಮಾಡಿಕೊಂಡು ನೋಡಿ, ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಇದೊಂದು ಕಾಡಿನ ಮಧ್ಯ ಇರುವಂಥ ದೇವಸ್ಥಾನ. ತುಂಬ ಅಂದರೆ ಒನ್ ಡೇ ಟ್ರಿಪ್ಪಿಗಂತೂ ತುಂಬ ಚೆನ್ನಾಗಿದೆ. ಬಟ್ ಏನು ಅಂದರೆ ನದಿ ಹತ್ರ ಎಲ್ಲ ಹೋದಾಗ ತುಂಬ ಕೇರ್ಫುಲ್ಲಾಗಿರಬೇಕು. ರೀಸೆಂಟಾಗಿ ಕೆಲವು ಅನಾಹುತ ಎಲ್ಲ ನೀವು ನೋಡಿರ್ತೀರ ವಿಡಿಯೋಸ್ಗಳಲ್ಲಿ. ತುಂಬ ನಾವೆಲ್ಲೇ ಹೋದರೂ ಯಾತ್ರಾ ಸ್ಥಳಗಳಿಗೆ ತುಂಬ ಕೇರ್ಫುಲ್ ಆಗಿರಬೇಕು. ಇದೇ ಪ್ಲೇಸ್ ಅಂತಲ್ಲ, ನಾವು ಯಾವುದೇ ನೀರಲ್ಲಿ ಆಟ ಆಡಬೇಕಾದ್ರೆ ಇರ್ಬೋದು, ಬೇರೆ ಒಂದಿರ್ಬೋದು, ಅವೆಲ್ಲವೂ ಕೂಡ ನಾವು ಮುಂಜಾಗ್ರತೆ ವಹಿಸ್ಕೋಬೇಕು. ಸುಮ್ಮನೆ ನಾವು ಏನೋ ಒಂದು ಶೋಕಿಗೋ ಒಂದು ವೀಡಿಯೋಸ್ಗೋ ಇಲ್ಲ ಫೋಟೋಗೋ ನಾವು ನೀರಿಗೆ ಇಳಿಯೋಕ್ಕೆ ಹೋಗ್ಬಾರ್ದು. ನಾವಂತೂ ಇಲ್ಲಿಯವ್ರಿಗೆ ಯಾವುದೇ ನೀರಿಗೆ ಇಳಿಯೋವಂಥ ಸಾಹಸ ಅಂತೂ ಖಂಡಿತ ಮಾಡಲ್ಲ. ದೂರದಿಂದ ನೋಡಿ ಪ್ರಕೃತಿನ ಇಷ್ಟಪಡ್ತೀವಿ. ನಾವು ಹೋದಾಗ ಜನನೂ ಕೂಡ ಅಷ್ಟೇ ಕ್ರೌಡ್ ಇದ್ದರು. ಭಾನುವಾರ ಆಗಿರೋದ್ರಿಂದ, ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಬಡೆ ಜನ ಇರ್ತಾರೆ. ಹಾಗೆ ನಾವು ಕೂಡ
ಸ್ವಲ್ಪ ದೂರದಲ್ಲೇ ಕೂತ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿದ್ಮೇಲೆ ಸರಿ ಅಂದ್ಬಿಟ್ಟು ಇನ್ನೊಂದ್ಸಲಿ ಎಷ್ಟು ಸಲ ನೋಡಿದ್ರೂ ನನಗಂತೂ ಸಮಾಧಾನ ಆಗಲ್ಲ. ಇನ್ನೊಂದ್ಸಲಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ, ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು. ಹೋದಾಗ ಮಳೆನೂ ಕೂಡ ಇತ್ತು ನಾನು ಹೋದಾಗ, ಹಾಗಾಗಿ ನಿಮಗೆ ತುಂಬಾ ಅಲ್ಲಿ ಟ್ರಾವೆಲ್ ಆಗಿದೆ. ಅದರಲ್ಲೇ ಕೂಡ ಉತ್ಸವ ಕೂಡ ನಡೀತಾನೇ ಇತ್ತು, ಮಳೆ ಇದ್ದರೂ ಕೂಡ. ನಾವು ಹಾಗೆ ನಮ್ಮ ಕಾರಿಗೆ ಪೂಜೆ ಮಾಡಿಸಿ, ನನ್ನ ಮೊದಲನೇ ಕಾರ್ ಕೂಡ ನಾನು ಶೋರೂಮಿಂದ ಡೈರೆಕ್ಟಾಗಿ, ಎಲ್ಲರೂ ಕೂಡ ಅಲ್ಲೇ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ತಾರೆ. ಬಟ್ ನನ್ನ ಆಸೆ ಏನಿತ್ತು ಅಂದರೆ, ನಾನು ಕಾರ್ ತೊಗೊಳಾಗ ಡೈರೆಕ್ಟ್ ಶೋರೂಮಿಂದ ಮುತ್ತತ್ತಿಗೆ ಹೋಗಿ ನಾನು ಪೂಜೆ ಕೊಡಬೇಕು, ಸ್ವಾಮಿಗಳಿಗೆ ಪೂಜೆ ಆಗಬೇಕು ಅದು ಅಂತ ನಾನು ತೊಗೊಂಡೋಗಿ ದೇವ್ರ ಮುಂದೆ ನಿಲ್ಲಿಸಿ ನಾನು ಪೂಜೆ ಮಾಡಿಸಿದ್ದೆ. ದೇವರ ಆಶೀರ್ವಾದ ಮತ್ತು ನಾನು ಇನ್ನೊಂದು ಕಾರ್ನ ತೊಗೊಂಡೋಗಿ ಅಲ್ಲೇ ಪೂಜೆ ಮಾಡಿಸೋವಂಥ ಒಂದು ಶಕ್ತಿ ನನಗೆ ಆ ದೇವರು ಕೊಡ್ತು. ಹಾಗಾಗಿ ಆ ಕಾರ್ನು ಕೂಡ ಮತ್ತೆ ನಾನು ಪೂಜೆ ಮಾಡಿಸ್ದೆ. ಖುಷಿಯಾಗುತ್ತೆ ತುಂಬಾ. ನೋಡಿದ್ರಲ್ಲ, ಇದೇ ಒಳಗಡೆ ಇರೋವಂಥ ಮುತ್ತತ್ತಿ, ನಿಜವಾದ ಮೂರ್ತಿ ಅಂತ ಹೇಳ್ಬೋದು. ಇದು ಕಾವೇರಿ ನದಿ. ಈ ಥರ ಅಲಂಕಾರ ಮಾಡಿದರು ನಾವು ಹೋದಾಗ. ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾಕಂದರೆ ಇದಿರೋದೇ ಒಂದು ಕಾಡು ಮಧ್ಯದಲ್ಲಿ. ತುಂಬ ಜನ ದೇವರ ದರ್ಶನ ಅಂತೂ ಪಡ್ಕೊಂಡಿರ್ತಾರೆ ಮುತ್ತತ್ತಿಲಿ. ಯಾರೆಲ್ಲ ಇಲ್ಲಿವರೆಗೂ ಮುತ್ತತ್ತಿನ ನೋಡಿಲ್ವೋ, ದಯವಿಟ್ಟು ಅವರೆಲ್ಲರೂ ಹೋಗಿ ಆಂಜನೇಯ ಸ್ವಾಮಿಗಳ ಆಶೀರ್ವಾದ ತೊಗೊಂಡು ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಒಂದ್ಸಲಿ ಹೋಗಿ ಬಂದರೆ ಪದೇ ಪದೇ ಹೋಗ್ತೀರಾ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.